ಬೆಳಿಗ್ಗೆ 10ರ ಸಮಯ. ಸೂರ್ಯನ ಪ್ರಖರ ಕಿರಣ ಅದಾಗಲೇ ಎಲ್ಲೆಡೆ ಪಸರಿಸಿತ್ತು. ಆ ಉರಿಬಿಸಿಲಿನ ನಡುವೆಯೂ ಸಮರ್ಥ್ ವೆಡ್ಸ್ ಸಾಕ್ಷಿ ಎ ಎಂಬ ಬಣ್ಣ ಬಣ್ಣದ ಕಾಗದ ಹೂಗಳಿಂದ ಅಲಂಕೃತಗೊಂಡಿದ್ದ ಫಲಕ ತನ್ನೆಡೆ ಕಣ್ಣು ಹಾಯಿಸಿದ ಎಲ್ಲರನ್ನೂ ಅಬ್ಬಾ, ಏನ್ ವೈಭೋಗ ಎಂದೆನಿಸಿಕೊಳ್ಳದೆ ಇರಲಿಲ್ಲ. ಹೊರಗೆ ನಿಂತು ಕಣ್ಣಾಡಿಸಿದರೂ ಎದ್ದು ಕಾಣುವಂತೆ ಅಲಂಕೃತಗೊಂಡಿತ್ತು ಮದುವೆ ಛತ್ರ ಮತ್ತು ಮಂಟಪ. ಮೂಗಿನ ಮೇಲೆ ಬೆರಳಿಡುವಂತಹ ವೈಭವದು. ಮದುವೆ ಎಂದರೆ ಕೇಳಬೇಕೇ? ಎಲ್ಲೆಡೆ ಸಂಭ್ರಮ ಹೊತ್ತು ಗಡಿಬಿಡಿಯಲ್ಲಿ ಓಡಾಡುವ ಸಂಬಂಧಿಕರು ಒಂದೆಡೆಯಾದರೆ, ಅಪರೂಪದಲ್ಲೊಮ್ಮೆ ಸಿಗುವ ದೂರದ ಸಂಬಂಧಿಕರ, ಪರಿಚಿತರ ಜೊತೆ ಮಾತನಾಡುತ್ತಾ ಕುಳಿತ ಗಂಡಸರು ಮತ್ತೊಂದೆಡೆ. ಗುಂಪು ಕಟ್ಟಿಕೊಂಡು ತಮ್ಮಲ್ಲೊಬ್ಬರು ಹಾರಿಸುವ ನಗೆ ಚಟಾಕಿಗೆ ಕಿಲಕಿಲನಗುತ್ತಾ ಅತ್ತಿಂದಿತ್ತ ಇತ್ತಿಂದತ್ತ ನಡೆದಾಡುತ್ತಿರುವ ಹುಡುಗಿಯರೊಂದೆಡೆಯಾದರೆ, ಬಣ್ಣ ಬಣ್ಣದ ಜೀವಂತ ಚಿಟ್ಟೆಗಳನ್ನು ಕಣ್ಣುಂಬಿಕೊಂಡು ಮನತಣಿಸಿಕೊಳ್ಳುವ ಹುಡುಗರೊಂದೆಡೆ. ಊರಿಗೆ ಕೇಳಿಸುವಂತೆ ಹಾಕಿದ್ದ ಸ್ಪೀಕರ್ನಲ್ಲಿ ಪುರೋಹಿತರ ಮಂತ್ರಘೋಷಗಳು ಮೊಳಗುತ್ತಿದ್ದರೆ, ಅರಿಶಿನದಲ್ಲಿ ಮಿಂದು ಆಗಷ್ಟೇ ಸ್ನಾನ ಮುಗಿಸಿ ಬಂದ ವಧುವಿನ ಮೊಗದಲ್ಲಿ ಭವಿಷ್ಯದ ಬಗೆಗೆ ನೂರಾರು ಕನಸುಗಳು. ಗೆಳತಿಯರ ರೇಗಿಸುವಿಕೆಯ ಮಾತಿಗೆ ಸುಳ್ಳು ಸುಳ್ಳೆ ಮುನಿಯುತ್ತಾ ನಾಚಿ ಕೆಂಪಗಾಗುವ ಕದಪುಗಳು ಅವಳ ಗೋಧಿ ಬಣ್ಣದ ಲಕ್ಷಣ ಮುಖಕ್ಕೆ ಮತ್ತಷ್ಟು ರಂಗು ನೀಡಿದ್ದವು. ಪುರೋಹಿತರ ಆ ವರನನ್ನ ಕರೆಯಿರಿಯೇ ಎಂದ ಮಾತು ಲೌಡ್ ಸ್ಪೀಕರ್ ಮೂಲಕ ಅವಳ ಕಿವಿಯನ್ನು ತಲುಪಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಸಾಕ್ಷಿ ಶೇಖರ್ ಆಗಿರುವ ಅವಳು ಮಿಸಸ್ ಸಾಕ್ಷಿ ಸಮರ್ಥ್ ಆಗುವಳಿದ್ದಳು. ಆ ಬದಲಾವಣೆ ಒಂದೆಡೆ ಸಂತಸ ತಂದರೆ, ಮತ್ತೊಂದೆಡೆ ಇನ್ನು ಮುಂದೆ ತಾನು ಇರದೆ ಒಂಟಿಯಾಗುವ ತನ್ನ ತಂದೆಯ ನೆನೆದು ಕಂಗಳು ಅದಾಗಲೇ ತುಂಬಿಕೊಂಡವು. ಮಗಳೇ, ರೆಡಿಯಾದೆಯಾ ಕೇಳುತ್ತಾ ಒಳಬಂದ ಶೇಖರ್ ಮಗಳನ್ನು ಧಾರೆ ಸೀರೆಯಲ್ಲಿ ನೋಡಿ ಕಣ್ಣುಂಬಿಕೊಂಡರು. ಏನ್ ಮಗಳೇ ನೀನು? ಇನ್ನೂ ತಯಾರಾಗಿಯೇ ಇಲ್ಲ, ಬರೀ ಸೀರೆ ಒಂದಷ್ಟೇ ಉಟ್ಟಿದ್ದೀಯಾ? ನಿನ್ನಮ್ಮನ ಒಡವೆಗಳೆಲ್ಲ ಕೊಟ್ಟಿದ್ದೇನಲ್ಲ, ಎಲ್ಲಿ ಅದು? ಶೇಖರ್ ಕೇಳಿದರೆ, ಅಪ್ಪ ಎಂದ ಮಗಳು ಅವರನ್ನಪ್ಪಿ ಕಣ್ಣೀರು ಮಿಡಿದಳು. ಕಂದ, ಯಾಕೆ ಅಳೋದು? ಇನ್ನು ಕೆಲವೇ ಕ್ಷಣಗಳಲ್ಲಿ ನೀನು ನೋಡಿ ಒಪ್ಪಿ ಇಷ್ಟಪಟ್ಟವನ ಜೊತೆಯೇ ನಿನ್ನ ಮದುವೆ ನಡೀತಿದೆ. ಇಂತಹ ಸಮಯದಲ್ಲಿ ಹೀಗೆ ಕಣ್ಣೀರು ಹಾಕ್ತಾರ? ಮಗಳಿಂದ ಉತ್ತರವಿಲ್ಲ. ಹೆಚ್ಚಾದ ಅಳುವೆ ಅವರಿಗೆ ಉತ್ತರ ನೀಡಿತು. ಅಳಬೇಡವೋ? ಎಷ್ಟು ದೂರ ಇದೆ ಹೇಳು ನಮ್ಮಿಬ್ಬರ ಮನೆ? 3 ಬೀದಿ ಕಳೆದರೆ ನಮ್ಮನೆ ಸಿಗುತ್ತೆ. ನಡೆದುಕೊಂಡೇ ಬಂದು ಬಿಡಬಹುದು. ನೀನೇನು ಚಿಂತೆ ಮಾಡಬೇಡ. ನನ್ನ ಆರೋಗ್ಯದ ಕಾಳಜಿ ನಾನೇ ಮಾಡ್ಕೋತೀನಿ. ಸರಿಯಾದ ಸಮಯಕ್ಕೆ ಊಟ ಮಾಡಿ ಮಾತ್ರೆ ತಗೋತೀನಿ. ಇನ್ನು ನನ್ನ ಮೊಮ್ಮಗುನ ಎತ್ತಿ ಆಡಿಸೋವರೆಗೂ ಗಟ್ಟಿಮುಟ್ಟಾಗಿರ್ತೀನಿ ನಾನು. ಆಯ್ತಾ ಹೇಳಿ ಕಣ್ಮರೆಸಿದವರ ಕಂಗಳು ಹಸಿ ಹಸಿ. ಪುಟ್ಟ ಪುಟ್ಟ ಕಾಲೆಜ್ಜೆ ತೊಟ್ಟ ಮಗಳನ್ನು ಎತ್ತಿ ಆಡಿಸುವಾಗ ಅದು ತನ್ನ ಪುಟ್ಟ ಕಾಲುಗಳಿಂದ ತಮ್ಮೆದೆಗೆ ಒದ್ದು ಕಾಲೆಜ್ಜೆ ಸದ್ದಿಗೆ ತನ್ನ ಬೊಚ್ಚು ಬಾಯಲ್ಲಿ ಚಂದವಾಗಿ ನಕ್ಕ ಅವಳ ಮುಗ್ಧ ಭಾವವಿನ್ನೂ ಅವರ ಕಣ್ಮುಂದೆ ಅಚ್ಚಾಗಿ ಕುಳಿತಿತ್ತು, ನೆನ್ನೆ ಮೊನ್ನೆಯಷ್ಟೇ ನಡೆದಿದೆಯೇನೋ ಎಂಬಂತೆ. ಆದರೆ ಅದೇ ಮಗಳು ಇಂದು ಎದೆ ಎತ್ತರಕ್ಕೆ ಬೆಳೆದು ಮತ್ತೊಂದು ಮನೆಯ ನಂದಾದೀಪವಾಗಲು ತುದಿಗಾಲಿನಲ್ಲಿ ನಿಂತಿರುವ 22ರ ಚೆಲುವೆ. ಅಷ್ಟರಲ್ಲಿ ಯಾರೋ ಗಂಡು ಕಾಶಿ ಯಾತ್ರೆ